ಒಂದಾನೊಂದು ಕಾಲದಲ್ಲಿ ಚಂದನಪುರ ಎಂಬ ಸುಂದರವಾದ ಹಳ್ಳಿ ಇತ್ತು. ಆ ಊರಿನಲ್ಲಿ ರಾಮಣ್ಣ ಮತ್ತು ಗೌರಿ ಎಂಬ ದಂಪತಿಗಳು ವಾಸವಿದ್ದರು. ಅವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದರು. ಮಗನ ಹೆಸರು ಚಿಂಟು, ಮಗಳ ಹೆಸರು ಖುಷಿ. ರಾಮಣ್ಣನಿಗೆ ಭತ್ತದ ಗದ್ದೆಗಳೂ ಇದ್ದವು, ಕೈ ತುಂಬ ಆದಾಯವೂ ಇತ್ತು. ಆದರೆ ಆತನಿಗೆ ಹಣದ ಮೇಲೆ ವಿಪರೀತ ಆಸೆ. ಊರಿನಲ್ಲೇ ಆತನನ್ನು ದೊಡ್ಡ ಜಿಪುಣ ಎಂದು ಕರೆಯುತ್ತಿದ್ದರು. ಒಂದು ಕಾಸು ಖರ್ಚು ಮಾಡಬೇಕಾದರೂ 100 ಬಾರಿ ಯೋಚಿಸುತ್ತಿದ್ದ. ಮನೆಯಲ್ಲಿ ಯಾವುದೇ ಹಬ್ಬ ಬಂದರೂ ಮಾರುಕಟ್ಟೆಯಿಂದ ಒಂದು ಒಳ್ಳೆಯ ತರಕಾರಿ ಅಥವಾ ಸಿಹಿಯನ್ನು ತರಲು ಗೌರಿಗೆ ಬಿಡುತ್ತಿರಲಿಲ್ಲ. ಒಂದು ದಿನ ಯುಗಾದಿ ಹಬ್ಬದ ಹಿಂದಿನ ದಿನ ಗೌರಿ ಅಡುಗೆ ಮನೆಯಲ್ಲಿ ಹಳೆಯ ಪಾತ್ರೆಯನ್ನು ತೊಳೆಯುತ್ತಾ ಗಂಡನ ಬಳಿ ಬಂದು ಆಸೆಯಿಂದ ಕೇಳಿದಳು. ರೀ, ನಾಳೆ ಯುಗಾದಿ ಹಬ್ಬ, ವರ್ಷಕ್ಕೊಮ್ಮೆ ಬರುವ ಹೊಸ ವರ್ಷದ ಹಬ್ಬ ಅಲ್ವಾ? ಮಕ್ಕಳು ಪಾಯಸ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಒಣದ್ರಾಕ್ಷಿ, ಗೋಡಂಬಿ ಮತ್ತೆ ಸ್ವಲ್ಪ ಬೆಲ್ಲ ತರಲು ದುಡ್ಡು ಕೊಡ್ತೀರಾ? ರಾಮಣ್ಣ ತನ್ನ ಹಣದ ಚೀಲವನ್ನು ಗಟ್ಟಿಯಾಗಿ ಹಿಡಿದು ಕಣ್ಣು ಕೆಂಪು ಮಾಡಿ, ದ್ರಾಕ್ಷಿ ಗೋಡಂಬಿನ ನಿಮಗೇನಾದರೂ ತಲೆ ಕೆಟ್ಟಿದೆಯಾ? ಅದಕ್ಕೆಲ್ಲ ಎಷ್ಟು ಬೆಲೆ ಗೊತ್ತಾ? ಹಣವೇನು ಮರದಲ್ಲಿ ಬಿಡುತ್ತಾ? ಹಬ್ಬ ಅಂದ್ರೆ ಏನು? ದೇವರಿಗೆ ಒಂದು ಕೈ ಮುಗಿದು ನಮಸ್ಕಾರ ಮಾಡಬೇಕು ಅಷ್ಟೇ. ಸುಮ್ಮನೆ ಮನೆಯಲ್ಲಿರೋ ಅಕ್ಕಿ ಹಿಟ್ಟಿನಲ್ಲಿ ರೊಟ್ಟಿ ಮಾಡು ಸಾಕು. ಹಬ್ಬದ ದಿನವೂ ಮಕ್ಕಳಿಗೆ ಒಳ್ಳೆಯ ಊಟ ಬೇಡವೇ? ನೆರೆಹೊರೆಯವರೆಲ್ಲರೂ ಹೊಸ ಬಟ್ಟೆ ತೊಟ್ಟು ಸಂಭ್ರಮಿಸುತ್ತಾ ಇದ್ದಾರೆ. ನಮ್ಮ ಮಕ್ಕಳು ಹರಿದ ಅಂಗಿ ಹಾಕಿಕೊಂಡು ಓಡಾಡುತ್ತಿದ್ದಾರೆ. ಬೇರೆಯವರ ಮನೆ ಕತೆ ನಮ್ಗೆ ಅಕ್ಕಿ. ದುಡ್ಡನ್ನು ಹೀಗೆ ಪೋಲು ಮಾಡಿದರೆ ನಾಳೆ ಭಿಕ್ಷೆ ಬೇಡಬೇಕಾಗುತ್ತದೆ. ಸುಮ್ಮನೆ ಹೋಗು. ಹೀಗೆ ದಿನಗಳು ಕಳೆಯುತ್ತಿದ್ದವು. ವಾರದ ಸಂತೆ ಬಂತು. ಮಕ್ಕಳು ನಾವು ಸಂತೆಗೆ ಬರುತ್ತೇವೆ ಎಂದು ಹಠ ಹಿಡಿದ ಕಾರಣ ರಾಮಣ್ಣ ಅವರನ್ನು ಕರೆದುಕೊಂಡು ಹೋದನು. ಸಂತೆಯಲ್ಲಿ ಬಣ್ಣ ಬಣ್ಣದ ಆಟಿಕೆಗಳು, ಬಿಸಿ ಬಿಸಿ ಜಿಲೇಬಿ, ಮೈಸೂರು ಪಾಕ್, ಐಸ್ ಕ್ರೀಮ್ಗಳು ಕಣ್ಣಿಗೆ ರಸದೌತಣ ನೀಡುತ್ತಿದ್ದವು. ಮಕ್ಕಳ ಕಣ್ಣುಗಳು ಆಸೆಯಿಂದ ಹೊಳಪಿನಿಂದ ಮಿಂಚುತ್ತಿದ್ದವು. ಅಪ್ಪ ಅಪ್ಪ, ಅಲ್ಲಿ ನೋಡು, ಆ ಬಣ್ಣದ ಮರದ ಗೊಂಬೆ ಎಷ್ಟು ಚೆನ್ನಾಗಿದೆ. ನನಗೆ ಅದನ್ನು ಕೊಡಿಸು ಪ್ಲೀಸ್ ಅಪ್ಪ. ರಾಮಣ್ಣ ಕೋಪದಿಂದ, ಬೇಡವೇ ಬೇಡ. ಆ ಗೊಂಬೆ ನೋಡೋಕೆ ಭೂತದ ತರ ಇದೆ. ಮನೆಗೆ ತಂದರೆ ರಾತ್ರಿ ನಿನಗೆ ಹೆದರಿಕೆಯಾಗಿ ಅಳುತ್ತೀಯ. ಅದಕ್ಕೆ 100 ರೂಪಾಯಿ ವೇಸ್ಟ್. ನಡಿ ಮುಂದೆ. ಚಿಂಟು ಐಸ್ ಕ್ರೀಮ್ ಅಂಗಡಿಯ ಮುಂದೆ ನಿಂತು ಎಂಜಲು ನುಂಗುತ್ತಾ, ಅಪ್ಪ, ಹಾಗಾದ್ರೆ ಆ ಐಸ್ ಕ್ರೀಮ್ ಆದರೂ ಕೊಡಿಸಿ. ತುಂಬಾ ಬಿಸಿಲಿದೆ, ಬಾಯಾರಿಕೆ ಆಗ್ತಾ ಇದೆ. ಐಸ್ ಕ್ರೀಮ್ ತಿಂದರೆ ತಕ್ಷಣ ಕೆಮ್ಮು ಬರುತ್ತದೆ, ಆಮೇಲೆ ಜ್ವರ ಬರುತ್ತದೆ. ನಿನ್ನನ್ನು ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ 100 ರೂಪಾಯಿ ಸುಯ್ಯಬೇಕಾಗುತ್ತದೆ. ಮನೆಗೆ ಹೋಗಿ ತಣ್ಣೀರು ಕುಡಿಯುವಿರಂತೆ. ಸುಮ್ಮನೆ ಗಲಾಟೆ ಮಾಡದೆ ನಡೆಯಿರಿ. ಮಕ್ಕಳಿಬ್ಬರು ಅಳುತ್ತಾ ಮುಖ ಸಣ್ಣಗೆ ಮಾಡಿಕೊಂಡು ತಂದೆಯೇ ಹಿಂದೆ ನಡೆದರು. ಸಂತೆಯಿಂದ ಮನೆಗೆ ಬಂದಾಗ ಮಕ್ಕಳ ಕಣ್ಣಲ್ಲಿ ನೀರು ಇರುವುದನ್ನು ಕಂಡ ತಾಯಿ ಗೌರಿಯ ಹೃದಯ ಒಡೆಯಿತು. ಈ ಮನುಷ್ಯನಿಗೆ ಮಾತಿನಿಂದ ಹೇಳಿದರೆ ಎಂದಿಗೂ ಅರ್ಥವಾಗುವುದಿಲ್ಲ. ಹಣದ ಮೇಲಿರುವ ಇವರ ಅತಿಯಾದ ವ್ಯಾಮೋಹವನ್ನು ಇವರದ್ದೇ ಭಾಷೆಯಲ್ಲಿ ಮುರಿಯಬೇಕು ಎಂದು ನಿರ್ಧರಿಸಿ ಒಂದು ಗಟ್ಟಿ ಪ್ಲಾನ್ ಮಾಡಿದಳು. ಗೌರಿ ತನ್ನ ತವರಿನಲ್ಲಿದ್ದ ತನ್ನ ಅಣ್ಣನಿಗೆ ಸುದೀರ್ಘವಾದ ಪತ್ರವೊಂದನ್ನು ಬರೆದಳು. ಗುಪ್ತವಾಗಿ ಒಂದು ನಾಟಕವನ್ನು ಸಿದ್ಧಪಡಿಸಿದಳು. ಮರುದಿನ ಸಂಜೆ ರಾಮಣ್ಣ ಜಗಲಿಯ ಮೇಲೆ ಕುಳಿತು ಏನೋ ಯೋಚಿಸುತ್ತಿದ್ದಾಗ ಗೌರಿ ಮುಖದಲ್ಲಿ ಭಾರಿ ಆಶ್ಚರ್ಯದ ಭಾವನೆಗಳನ್ನು ತಂದುಕೊಂಡು ಓಡಿ ಬಂದಳು. ರೀ, ನಿಮಗೊಂದು ಅದ್ಭುತವಾದ ವಿಷಯ ಗೊತ್ತಾ? ನಮ್ಮ ಪಕ್ಕದ ಊರಿನ ಹಳೆ ಆಲದ ಮರದ ಹತ್ತಿರ ಹಿಮಾಲಯದಿಂದ ಒಬ್ಬರು ಮಹಾಪೌಢ ಪುರುಷ ಸ್ವಾಮೀಜಿ ಬಂದಿದ್ದಾರಂತೆ. ರಾಮಣ್ಣ ಉದಾಸೀನವಾಗಿ, ಯಾರೋ ಭಿಕ್ಷುಕ ಇರಬೇಕು ಬಿಡು, ನನಗೆ ಅಕ್ಕಿ. ಹಾಗನ್ನಬೇಡಿ, ಅವರು ಸಾಧಾರಣ ಸ್ವಾಮೀಜಿ ಅಲ್ಲ. ಅವರು ಧನಲಕ್ಷ್ಮಿ ಸಿದ್ಧಿ ಪಡೆದವರಂತೆ. ಅವರ ಮುಂದೆ ನಾವು ಎಷ್ಟು ಹಣ ಇಡುತ್ತೇವೋ ಅದಕ್ಕೆ ಮಂತ್ರ ಹಾಕಿ ಕೇವಲ 1 ವಾರದಲ್ಲಿ ಅದನ್ನು ಡಬಲ್ ಮಾಡಿ ಕೊಡುತ್ತಾರಂತೆ. ನೀವು 1,000 ಇಟ್ಟರೆ 2,000 ಆಗುತ್ತದೆ. ರಾಮಣ್ಣ ಹಣ ಡಬಲ್ ಆಗುತ್ತದೆ ಎಂಬ ಮಾತು ಕೇಳಿದ ತಕ್ಷಣ ಎದ್ದು ನಿಂತನು. ಆತನ ಕಣ್ಣುಗಳು ಹೊಳಪಿನಿಂದ ಮಿಂಚಿದವು. ಏನು? ದುಡ್ಡು ಡಬಲ್ ಆಗುತ್ತಾ? ನೀನು ನಿಜ ಹೇಳ್ತಾ ಇದ್ದೀಯಾ ಗೌರಿ? ಹೌದು ರೀ, ಇಡೀ ಊರಿನವರು ಅವರ ಹತ್ತಿರ ಹೋಗ್ತಾ ಇದ್ದಾರೆ. ಆದರೆ ಒಂದು ಕಠಿಣ ನಿಬಂಧನೆ ಇದೆ. ಆ ಸ್ವಾಮೀಜಿಗಳ ದರ್ಶನಕ್ಕೆ ಹೋಗುವಾಗ ಮನೆಯವರೆಲ್ಲರೂ ಕಟ್ಟುನಿಟ್ಟಾಗಿ ಉಪವಾಸ ಇರಬೇಕು. ದಾರಿಯಲ್ಲಿ ಮಕ್ಕಳು ಹಸಿವಾದರೂ ಏನೂ ಕೊಡಿಸಬಾರದು. ಯಾವುದೇ ವಸ್ತು ಕೇಳಿದರೂ ಕಣ್ಣೆತ್ತಿ ನೋಡಬಾರದು.
ಒಂದು ವೇಳೆ ದಾರಿಯಲ್ಲಿ ಏನಾದರೂ ತಿಂದರೆ ಅಥವಾ ದುಡ್ಡು ಖರ್ಚು ಮಾಡಿದರೆ ಆ ಮಂತ್ರ ಕೆಲಸ ಮಾಡುವುದಿಲ್ಲ. ಅಷ್ಟೇ ತಾನೇ. ಹಣ ಹೆಚ್ಚಾಗುವುದಾದರೆ ಒಂದು ದಿನ ಉಪವಾಸ ಇರುವುದು ದೊಡ್ಡ ವಿಷಯನೇ ಅಲ್ಲ. ಮಕ್ಕಳೇನು, ನಾನೇ ಏನು ತಿನ್ನಲ್ಲ. ನಡಿ, ನಾಳೆ ಬೆಳಗ್ಗೆ ಕೋಳಿ ಕೂಗುವ ಮುನ್ನವೇ ಹೊರಡೋಣ. ಮಾರನೆಯ ದಿನ ಬೆಳಗ್ಗೆ ಸೂರ್ಯ ಮೂಡುವ ಮುನ್ನವೇ ರಾಮಣ್ಣ ತನ್ನ ಪೆಟ್ಟಿಗೆಯಲ್ಲಿದ್ದ 5,000 ರೂಪಾಯಿಗಳನ್ನು ಒಂದು ದೊಡ್ಡ ಚೀಲದಲ್ಲಿ ಹಾಕಿಕೊಂಡು ಕುಟುಂಬದೊಂದಿಗೆ ಹೊರಟನು. ಬೆಳಗ್ಗೆ 10 ಗಂಟೆ ಆಗುವಷ್ಟರಲ್ಲಿ ಬಿಸಿಲು ಏರಿತು. ಎಲ್ಲರಿಗೂ ಹೊಟ್ಟೆ ಚುರುಗಟ್ಟಲು ಆರಂಭವಾಯಿತು. ದಾರಿಯಲ್ಲಿ ಒಂದು ದೊಡ್ಡ ಹೋಟೆಲ್ ಸಿಕ್ಕಿತು. ಅಲ್ಲಿ ಬಿಸಿ ಬಿಸಿ ಮಸಾಲೆ ದೋಸೆ, ಉದ್ದಿನ ವಡೆಗಳನ್ನು ಕರೆಯುವ ಸುವಾಸನೆ ಇಡೀ ರಸ್ತೆಯ ತುಂಬಾ ಹರಡಿಕೊಂಡಿತ್ತು. ಅಪ್ಪ, ಹೊಟ್ಟೆ ತುಂಬಾ ಹಸಿವಾಗಿದೆ, ಪ್ರಾಣ ಹೋಗೋ ತರ ಇದೆ. ಆ ಹೋಟೆಲ್ನಲ್ಲಿ ದೋಸೆ ಕೊಡಿಸು ಪ್ಲೀಸ್. ರಾಮಣ್ಣ ಬಾಯಲ್ಲೂ ನೀರು ಬರುತ್ತಿದ್ದರೂ ಮನಸ್ಸಿನಲ್ಲಿ ಅಯ್ಯೋ, 5,000 ರೂಪಾಯಿ ಹೋದರೆ 10,000 ಸಿಗುತ್ತದೆ ಎಂದುಕೊಂಡು ಮಕ್ಕಳನ್ನು ಗದರಿಸಿದ. ಸುಮ್ಮನಿರಿ, ಆ ಹೋಟೆಲ್ನ ದೋಸೆಯಲ್ಲಿ ಕೆಟ್ಟ ಎಣ್ಣೆ ಹಾಕ್ತಾರೆ. ತಿಂದರೆ ಹೊಟ್ಟೆ ನೋವು ಬರುತ್ತದೆ. ನಮ್ಮ ದುಡ್ಡು ಡಬಲ್ ಆಗಬೇಕಲ್ಲ, ಅಲ್ಲಿಯವರೆಗೂ ಕಂಟ್ರೋಲ್ ಇರಬೇಕು. ಸುಮ್ಮನೆ ನಡಿ ಮುಂದೆ. ಬಿಸಿಲಿನಲ್ಲಿ ನಡೆದು ನಡೆದು ರಾಮಣ್ಣನಿಗೆ ಸುಸ್ತಾಗಿ ಕಣ್ಣು ಕತ್ತಲೆ ಬರುತ್ತದೆ. ಆದರೂ ಹಣದ ಆಸೆಯ ಮುಂದೆ ಆತನಿಗೆ ಹಸಿವು ಮರೆತು ಹೋಗಿತ್ತು. ಕೊನೆಗೂ ಅವರು ಪಕ್ಕದ ಊರಿನ ಕಾಡಿನಲ್ಲಿದ್ದ ಆಲದ ಮರದ ಕೆಳಗೆ ತಲುಪಿದರು. ಅಲ್ಲಿ ಗೌರಿಯ ಅಣ್ಣ ದೊಡ್ಡದಾಗಿ ಜಡೆಯನ್ನು ಧರಿಸಿ ಮೈ ತುಂಬ ವಿಭೂತಿ ಬಳಿದುಕೊಂಡು ಕಣ್ಣು ಮುಚ್ಚಿ ತಪಸ್ಸಿನಲ್ಲಿ ಕುಳಿತಿದ್ದನು. ರಾಮಣ್ಣನಿಗೆ ಆತನ ಅಸಲಿ ಮುಖ ಗುರುತಿಗೆ ಸಿಗಲಿಲ್ಲ. ರಾಮಣ್ಣ ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡಿ ತಾನು ತಂದಿದ್ದ 5,000 ರೂಪಾಯಿಗಳ ಚೀಲವನ್ನು ಸ್ವಾಮೀಜಿಯ ಪಾದದ ಮುಂದಿಟ್ಟನು. ರಾಮಣ್ಣ ಕೈ ಮುಗಿದು ನಡುಗುವ ಧ್ವನಿಯಲ್ಲಿ, ಸ್ವಾಮಿ, ಮಹಾಪ್ರಭುಗಳೇ, ಈ ಚೀಲದಲ್ಲಿ ನನ್ನ ಜೀವನಾಮಾನದ ಸಂಪಾದನೆ 5,000 ರೂಪಾಯಿ ಇದೆ. ಇದನ್ನು ಮಂತ್ರ ಹಾಕಿ ಡಬಲ್ ಮಾಡಿ ಕೊಡಿ ಸ್ವಾಮಿ. ಓಂ ಭ್ರೀಂ ಜಿಪ್ನಾಸುರಾಯ ನಮಃ. ರಾಮಣ್ಣ, ನಿನ್ನ ಮನಸ್ಸಿನಲ್ಲಿರುವ ಆಸೆ ನನಗೆ ತಿಳಿಯಿತು. ನಿನ್ನ ಹಣ ಮುಂದಿನ ವಾರಕ್ಕೆ ಸರಿಯಾಗಿ 10,000 ರೂಪಾಯಿ ಆಗುತ್ತದೆ. ಆದರೆ ಆ ಹಣದ ಚೀಲ ಮುಂದಿನ ಬುಧವಾರದವರೆಗೆ ನನ್ನ ಆಶ್ರಮದಲ್ಲಿಯೇ ಇರಬೇಕು. ಅಯ್ಯೋ, ಚೀಲ ಇಲ್ಲೇ ಇರಬೇಕಾ ಸ್ವಾಮಿ? ಹೌದು, ಲಕ್ಷ್ಮಿ ಸಿದ್ಧಿಯಾಗಬೇಕಾದರೆ ತಾಳ್ಮೆ ಇರಬೇಕು. ಅಷ್ಟೇ ಅಲ್ಲ, ಈಗ ನೀನು ಇಲ್ಲಿಂದ ವಾಪಸ್ಸು ನಿನ್ನ ಮನೆಗೆ ಹೋಗುವಾಗ ನಿನ್ನ ಹೆಂಡತಿ ಮತ್ತು ಮಕ್ಕಳಿಗೆ ದಾರಿಯಲ್ಲಿ ಸಿಗುವ ದೊಡ್ಡ ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ರಾಜಭೋಜನ ಮಾಡಿಸಬೇಕು. ದಾರಿಯಲ್ಲಿ ಮಕ್ಕಳು ಮತ್ತು ಹೆಂಡತಿ ಏನೇ ಕೇಳಿದರೂ, ಎಷ್ಟೇ ಬೆಲೆ ಆದರೂ ಅದನ್ನು ತಕ್ಷಣ ಕೊಡಿಸಬೇಕು. ನೆನಪಿಡು, ನೀನು ಇಲ್ಲಿಂದ ಹೋಗುವಾಗ ಎಷ್ಟು ಉದಾರವಾಗಿ ಹಣ ಖರ್ಚು ಮಾಡುತ್ತೀಯೋ ಅಷ್ಟು ಹೆಚ್ಚು ಹಣ ನಿನ್ನ ಚೀಲದಲ್ಲಿ ವೃದ್ಧಿಯಾಗುತ್ತದೆ. ಒಂದು ವೇಳೆ ನೀನು ಒಂದು ಕಾಸು ಜಿಪುಣತನ ಮಾಡಿದರೂ ಇಲ್ಲೇ ಇಟ್ಟಿರುವ ನಿನ್ನ 5,000 ರೂಪಾಯಿ ಚೀಲ ತಕ್ಷಣ ಬೂದಿಯಾಗುತ್ತದೆ, ಭಸ್ಮವಾಗಿ ಹೋಗುತ್ತದೆ. ಚಾಯ್ಸ್ ನಿನಗೆ ಬಿಟ್ಟಿದ್ದು. ರಾಮಣ್ಣ ಭಯದಿಂದ ಬೆವರುತ್ತಾ ಕೈ ಮುಗಿದು, ಅಯ್ಯೋ ಬೇಡ ಸ್ವಾಮಿ, ನನ್ನ ಹಣ ಬೂತಿ ಮಾಡಬೇಡಿ. ನೀವು ಹೇಳಿದಂತೆಯೇ ಮಾಡ್ತೀನಿ. ಅವರು ಕೇಳಿದ್ದನ್ನೆಲ್ಲ ಕೊಡಿಸ್ತೀನಿ ಸ್ವಾಮಿ. ಅಲ್ಲಿಂದ ವಾಪಸ್ ಬರುವಾಗ ರಾಮಣ್ಣನ ವರ್ತನೆ ಸಂಪೂರ್ಣ ಬದಲಾಗಿತ್ತು. ತನ್ನ 5,000 ರೂಪಾಯಿ ಬೂದಿಯಾಗುತ್ತದೆ ಎಂಬ ಭಯ ಒಂದು ಕಡೆಯಾದರೆ, ಖರ್ಚು ಮಾಡಿದರೆ ಹಣ ಹೆಚ್ಚಾಗುತ್ತದೆ ಎಂಬ ಆಸೆ ಇನ್ನೊಂದು ಕಡೆ ಇತ್ತು. ದಾರಿಯಲ್ಲಿದ್ದ ಅತ್ಯಂತ ದೊಡ್ಡ ಹೋಟೆಲ್ಗೆ ಕುಟುಂಬವನ್ನು ಕರೆದುಕೊಂಡು ಹೋದನು. ರಾಮಣ್ಣ ಹೋಟೆಲ್ ಸರ್ವೆಂಟ್ ಅನ್ನು ಕರೆದು, ಹೇ ಬಾ ಇಲ್ಲಿ, ನನ್ನ ಮಕ್ಕಳಿಗೆ ಇಷ್ಟ ಬಂದಿದ್ದನ್ನೆಲ್ಲ ತಂದುಕೊಡು. ಮಸಾಲೆ ದೋಸೆ, ಪೂರಿ, ಪಾಯಸ, ಐಸ್ ಕ್ರೀಮ್ ಎಲ್ಲವನ್ನು ತನ್ನಿ. ಮಕ್ಕಳೇ, ಚೆನ್ನಾಗಿ ತಿನ್ನಿ, ಹೊಟ್ಟೆ ತುಂಬ ತಿನ್ನಿ. ಇನ್ನು ಬೇಕಾದರೆ ಇನ್ನೊಂದು ಐಸ್ ಕ್ರೀಮ್ ಆರ್ಡರ್ ಮಾಡ್ತೀನಿ. ಚಿಂಟು ಮತ್ತು ಖುಷಿ ತುಂಬಾನೇ ಸಂತೋಷವಾಗಿ ತಿನ್ನುತ್ತಾರೆ. ಥ್ಯಾಂಕ್ ಯು ಅಪ್ಪ, ನೀನೇ ಪ್ರಪಂಚದ ಬೆಸ್ಟ್ ಅಪ್ಪ. ಇವತ್ತು ನಮಗೆ ತುಂಬಾ ಖುಷಿಯಾಗಿದೆ. ಮಕ್ಕಳು ಹೋಟೆಲ್ನಲ್ಲಿ ಸಂತೋಷದಿಂದ ನಗುತ್ತಾ ತಂದೆಯನ್ನು ತಬ್ಬಿಕೊಳ್ಳುವುದನ್ನು ನೋಡಿದಾಗ ರಾಮಣ್ಣನ ಮನಸ್ಸಿನಲ್ಲಿ ಏನೋ ಒಂದು ಅಪೂರ್ವವಾದ ಬದಲಾವಣೆಯಾಯಿತು. ಇಷ್ಟು ದಿನ ಆತ ಹಣವನ್ನು ಪೆಟ್ಟಿಗೆಯಲ್ಲಿ ಕೂಡಿಟ್ಟಾಗಲೂ ಆತನಿಗೆ ಇಂತಹ ನಿರಾಳತೆ ಮತ್ತು ನೆಮ್ಮದಿ ಸಿಕ್ಕಿರಲಿಲ್ಲ. ತನ್ನ ಮಕ್ಕಳ ಮುಖದಲ್ಲಿದ್ದ ನಿಷ್ಕಲ್ಮಶವಾದ ನಗು ರಾಮಣ್ಣನ ಹೃದಯವನ್ನು ಕರಗಿಸಿತು. ಅಲ್ಲಿಂದ ಮುಂದೆ ಸಂತೆಗೆ ಬಂದಾಗ ರಾಮಣ್ಣನ ಸ್ವಂತ ಮುಂದೆ ನಿಂತು ಮಗಳಿಗೆ ಇಷ್ಟವಾದ ಮರದ ಗೊಂಬೆಯನ್ನು, ಮಗನಿಗೆ ಇಷ್ಟವಾದ ಆಟದ ಸಾಮಾನುಗಳನ್ನು ಕೊಡಿಸಿದನು. ಅಷ್ಟೇ ಅಲ್ಲದೆ ಹೆಂಡತಿ ಗೌರಿಗೂ ಒಂದು ಸುಂದರವಾದ ರೇಷ್ಮೆ ಸಾರಿಯನ್ನು ಕೊಡಿಸಿದನು. ಎಲ್ಲರೂ ಮನೆಗೆ ಬಂದು ತಲುಪಿದರು. ಮನೆಯಲ್ಲಿ ಎಲ್ಲರ ಮುಖದಲ್ಲೂ ಸಂತೋಷದ ನಗುವಿತ್ತು.
ಗೌರಿ ಕಣ್ಣಿನ ಬಳಿ ಬಂದು ಮೆಲ್ಲನೆ ನಗುತ್ತಾ ಅಸಲಿ ವಿಷಯವನ್ನು ಬಿಚ್ಚಿಟ್ಟಳು. ನೋಡಿದ್ರಾರಿ, ಆ ಸ್ವಾಮೀಜಿ ಹೇಳಿದ್ದು ಎಷ್ಟು ನಿಜ ತಾನೆ. ನಾವು ನಮ್ಮವರಿಗಾಗಿ ಪ್ರೀತಿಯಿಂದ ಖರ್ಚು ಮಾಡಿದಾಗ ಅದರ ಜೊತೆಗೆ ಮನೆಯ ಸಂತೋಷವೂ ಡಬಲ್ ಆಗುತ್ತದೆ ಅಲ್ವಾ? ಹೌದು ಗೌರಿ, ನನಗೆ ಇವತ್ತು ನಿಜವಾದ ಜ್ಞಾನೋದಯವಾಯಿತು. ಅಲ್ಲಿ ಕುಳಿತಿದ್ದ ಸ್ವಾಮೀಜಿ ನಿನ್ನ ಅಣ್ಣನೇ ಅಲ್ವಾ? ನನ್ನ ಜಿಪುಣತನವನ್ನು ಬಿಡಿಸಲು ನೀವಿಬ್ಬರು ಮಾಡಿದ ನಾಟಕ ಇದು ಅಂತ ನನಗೆ ಈಗ ಅರ್ಥವಾಯಿತು. ಆದರೆ ಈ ನಾಟಕ ನನಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸಿದೆ. ದುಡ್ಡು ಕೇವಲ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳೋಕೆಲ್ಲ, ನಮ್ಮ ಕುಟುಂಬದವರ ಮುಖದಲ್ಲಿ ನಗು ತಂದು ನೆಮ್ಮದಿಯಿಂದ ಬದುಕೋಕೆ ಅಂತ ನನಗೆ ಅರ್ಥವಾಯಿತು. ಇನ್ಮೇಲೆ ನಾನು ಎಂದಿಗೂ ಚಿಪಳತನ ಮಾಡಲ್ಲ ಕಣೆ. ರಾಮಣ್ಣ ತನ್ನ ಮಕ್ಕಳನ್ನು ಹತ್ತಿರ ಕರೆದುಕೊಂಡು ಅಪ್ಪಿಕೊಂಡನು. ಅಂದಿನಿಂದ ಚಂದನಾಪುರ ಹಳ್ಳಿಯಲ್ಲಿ ರಾಮಣ್ಣ ಕೇವಲ ಶ್ರೀಮಂತನಾಗಿ ಮಾತ್ರವಲ್ಲದೆ ಎಲ್ಲರಿಗೂ ಸಹಾಯ ಮಾಡುವ ಉದಾರ ಗುಣದ ಒಳ್ಳೆಯ ತಂದೆಯಾಗಿ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಬಾಳಿದನು.